ಸಾಕಷ್ಟು ಸಂಗತಿಗಳಿದೆ, ಸಾಕಷ್ಟು ವಿವರಗಳಿದೆ. ಇದೀಗ ತಾನೇ ಪ್ರಮೋದ್ ಹೇಳ್ತಾ ಇದ್ರು, ಈ ಬಾರಿ ಏನಾಗಬಹುದು, ಯಾರು ಯಾವ ರೀತಿ ಕಮಾಲ್ ಮಾಡ್ತಾರೆ. ಯಾಕಂದರೆ ನಿರಂತರವಾಗಿ ಇತ್ತೀಚಿನ ಚುನಾವಣೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಿರಂತರವಾಗಿ ಗೆಲ್ತಾ ಇರುವಂಥ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಯಾವುದೇ ಕಾರಣಕ್ಕೂ ಹ್ಯಾಟ್ರಿಕ್ಕಿಗೆ ಅವಕಾಶ ಕೊಡದನೇ ಗೆಲ್ಲಬಹುದಾ, ಅಧಿಕಾರವನ್ನು ಆಪಿಂದ ಕಸಿಬಹುದಾ. ಯಾಕಂದರೆ ಆಮ್ ಆದ್ಮಿ ಪಾರ್ಟಿಯ ಬೇರುಗಳು ಗಟ್ಟಿ ಇವೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಸ್ಥಿತಿಗತಿಗಳು ಯಾವ ರೀತಿ ಇದೆ, ಏನೋ ಬಿಡಪ್ಪ, ಈ ಇಂಡಿಯಾದವರೆಲ್ಲ ಕೂಡ ಸೇರ್ಕೊಂಡು ಅಂದರೆ ಈ ಮೈತ್ರಿಕೂಟದವರೆಲ್ಲ ಸೇರ್ಕೊಂಡು ಒಂದೇ ಸರಿ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಸರಿ ಅನ್ಬೋದು. ಆದರೆ ಒಬ್ಬೊಬ್ಬರ ಮುಖ ಒಂದೊಂದು ದಿಕ್ಕಿಗೆ, ಮುಂದಿನ ದಿನಗಳಲ್ಲಿ ಇಂಡಿಯಾ ಅಂದರೆ ಖಂಡ್ಯ ಅಂತ ಕೇಳಬೇಕು, ಅಂಥ ಒಂದು ಸ್ಥಿತಿ ಬಂದ್ಬಿಡುತ್ತೆ. ಏನಾಗಬಹುದು, ರಾಜ್ಯದ ಮುಖ್ಯಮಂತ್ರಿನೇ ಒಳಗಡೆ ಹೋಗಿ ಬಂದಂಥ ಸ್ಥಿತಿ ಸಾಮಾನ್ಯ ಸಂಗತಿ ಅಲ್ಲ. ಮುಖ್ಯಮಂತ್ರಿಗಳಿಗಿಂತ ಮೊದಲು ಸಚಿವರು ಸಾಲಾಗಿ ಕಂಬಿ ಎಣಿಸಿ ಬಂದರು, ಸಾಮಾನ್ಯ ಸ್ಥಿತಿಯಲ್ಲ. ಅದಾದಮೇಲೆ ಏನೋ ಅಂದರೆ ಬದಲಾದಂಥ ಸಂದರ್ಭ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಯಾಗಿ ಆತಿಶಯ ಅಧಿಕಾರ ಸ್ವೀಕಾರ ಮಾಡ್ಕೊಂಡ್ರು. ಏನಾಗಬಹುದು, ಎಷ್ಟರ ಮಟ್ಟಿಗೆ ಜನ ಇದನ್ನೆಲ್ಲವನ್ನೂ ಕೂಡ ಮರ್ತು ಬಿಡ್ತಾರಾ, ಅಥವಾ ಏನಾದರೂ ಜ್ಞಾಪಕ ಇಟ್ಕೊಂಡು ಏನಾದರೂ ಪಾಠ ಕಲಿಸ್ತಾರಾ, ಅಥವಾ BJP ಇದ್ರೇ ನಮಗೆ ಸೇಫ್ ಅಪ್ಪ ಅನ್ನುವಂಥ ಮನೋಭಾವನೆ ಏನಾದರೂ ಇದೆಯಾ. ಈ ಬಾರಿ ಏನಾದರೂ ಕಮಲ ಹರಡಿಸಲಿಕ್ಕೆ ಪ್ಲಾನ್ ಮಾಡಲಾಗ್ತಾ ಇದೆಯಾ. ಯಾಕಂದರೆ ಕೈದೊಂದು ಕತೆ, ಕಮಲದೊಂದು ಕತೆ, ಇನ್ನು ಆಮ್ ಆದ್ಮಿ ಪಾರ್ಟಿದು ಇನ್ನೊಂದು ಕತೆ, ಸಾಮಾನ್ಯ ಸಂಗತಿ ಅಲ್ಲ. ಹಾಗಾದರೆ ದೆಹಲಿ ಸಿಂಹಾಸನವನ್ನು ಆಳುವಂಥವ್ರು ಯಾರು, ಹ್ಯಾಟ್ರಿಕ್ ಮಾಡ್ತಾರಾ ಕೇಜ್ರಿ ಕಮಾಲ್ ಇನ್ನೂ ನಡೆಯುತ್ತಾ ಅಥವಾ ನಿಂತು ಹೋಗುತ್ತಾ. ಯಾಕಂದರೆ ಆಮ್ ಆದ್ಮಿ ಪಾರ್ಟಿ ಈ ದೆಹಲಿನಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸಿಕೊಂಡಂಥ ರೀತಿ, ಅಲ್ಲಿಂದ ಪಂಜಾಬಿಗೆ ಬಂದಿದ್ದು, ಪಂಜಾಬ್ನಲ್ಲಿ ಅಧಿಕಾರ ಪಡೆದಿದ್ದು ಸಾಮಾನ್ಯ ಸಂಗತಿ ಅಲ್ಲ. ಮೆಗಾ ಎಕ್ಸಿಟ್ ಪೋಲ್ನ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಯಾರಿಗೆ ದೆಹಲಿ ಸಿಂಹಾಸನ, ಎರಡೆರಡು ಬಾರಿ ದೆಹಲಿನಲ್ಲಿ, ಅದರಲ್ಲೂ ಈ BJP ಆರ್ಭಟದ ನಡುವೆ ಗೆಲ್ಲುವಂಥದ್ದೇನು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಆದರೆ ಸ್ಥಿತಿ ನೋಡಿ ಯಾವ ರೀತಿ ಇದೆ. ಶೀಲಕ್ಕ ಯಾವಾಗ ಹೋದರೂ ಅದಾದಮೇಲಿಂದ ಕಾಂಗ್ರೆಸ್ ಬಣಗುಡ್ತಾ ಇದೆ. BJPದು ಅದೇ ಸ್ಥಿತಿ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ BJP ಸ್ವೀಪ್ ಮಾಡಿತ್ತು, ಈ ಬಾರಿಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ BJP ಸ್ವೀಪ್ ಮಾಡಿದೆ. ಆದರೆ ರಾಜ್ಯದ ಅಧಿಕಾರಕ್ಕೆ ಮಾತ್ರ ಕೈ ಹಾಕಲಿಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ. ಈ ಬಾರಿ ಏನಾದರೂ ಸ್ಥಿತಿಗತಿಗಳು ಬದಲಾಗ್ತವ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಳೆದ 3 ಅವಧಿಯಲ್ಲಿ ಒಂದು ಕಡೆಗೆ ಶೀಲಾ ದೀಕ್ಷಿತ್ ಅವರು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಕೊನೆಯ 2 ಅವಧಿಯಿಂದ ಅಂದರೆ ಕಳೆದ 10 ವರ್ಷಗಳಿಂದ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಸರ್ಕಾರವನ್ನು ನಡೆಸ್ತಾ ಇದೆ. ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಅಲ್ಲಿ ಆಮ್ ಆದ್ಮಿ ಪಕ್ಷ ದೃಢವಾಗಿ ಪರ್ಫಾರ್ಮ್ ಮಾಡುತ್ತೆ, ಜೊತೆಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಥಾನವನ್ನು ಗೆಲ್ತಾ ಇದೆ. ಆದರೆ MP ಎಲೆಕ್ಷನ್ ಅಂತ ಬಂದಾಗ, ಲೋಕಸಭೆ ಎಲೆಕ್ಷನ್ ಅಂತ ಬಂದಾಗ BJP 2 ಬಾರಿ ಕೂಡ 100ಗೆ 100, 100ಕ್ಕೆ 100 ಅಂದರೆ 7 ಸೀಟಲ್ಲಿ 7 ಸೀಟನ್ನು ಗೆದ್ದಿದೆ. ಅಲ್ಲಿ ಏನು ಕಾರಣ ಆಗ್ತಾ ಇದೆ, ಅಲ್ಲಿನ ಸ್ಥಿತಿಗತಿಗಳು ಹೇಗಿದೆ, ಜೊತೆಗೆ ಯಾವೆಲ್ಲ ಅಂಶಗಳು ಪ್ರಮುಖವಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಯಾವ್ಯಾವೆಲ್ಲ ಅಂಶಗಳು ಈ ಬಾರಿಯ ಚುನಾವಣಾ ವಿಚಾರಗಳಾಗಿದ್ವು, ಸಂಪೂರ್ಣ ರಾಜಕೀಯವನ್ನು ಹಾಗೂ ಚುನಾವಣೆಯ ವಿಚಾರವನ್ನು ನೋಡ್ಕೊಂಬರೋಣ ಬನ್ನಿ. ಹಿಂದೆಂದೂ ಕಾಣದ ಜಿದ್ದಾಜಿದ್ದು, ಪೈಪೋಟಿ, ಕುತೂಹಲ, ರೋಚಕತೆ. ಅಂತೂ ಇಂತೂ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದೊಡ್ಡ ಕುರುಕ್ಷೇತ್ರ ಮುಗಿದಿದೆ. ಆಡಳಿತಾರೂಢ AAP ಜೊತೆ BJP ಮತ್ತು ಕಾಂಗ್ರೆಸ್ ಭಾರಿ ಪೈಪೋಟಿ ನಡೆಸಿದ್ದು, ಈ ಬಾರಿ ಅಧಿಕಾರದ ಚುಕ್ಕಾಣಿ ಯಾರಿಗೆ ಅನ್ನುವ ಕುತೂಹಲ ಕೆರಳಿಸಿದೆ. ಮತಯಂತ್ರದಲ್ಲಿ ಭದ್ರವಾಯಿತು ದೆಹಲಿಯ ಭವಿಷ್ಯ. ಗದ್ದುಗೆ ಗುದ್ದಾಟದಲ್ಲಿ ಯಾರಿಗೆ ಒಲಿಯಲಿದೆ ಅದೃಷ್ಟ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈ ಬಾರಿ ಗೆಲುವು ತಮ್ಮದೇ ಅಂತ ರಣಕಲಿಗಳು ಅಖಾಡಕ್ಕಿಳಿದಿದ್ದಾರೆ. ಆದರೆ ಬುದ್ಧಿವಂತ ಮತದಾರರು ಇವರೆಲ್ಲರ ರಾಜಕೀಯ ಭವಿಷ್ಯವನ್ನ ಬರೆದು ಮತಯಂತ್ರಕ್ಕೆ ಹಾಕಿದ್ದಾರೆ. ದೆಹಲಿಯಲ್ಲಿ ಇವತ್ತು 70 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಆಗಿದೆ. AAP, BJP, ಕಾಂಗ್ರೆಸ್ ಸೇರಿದಂತೆ 699 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಮತದಾನ ಶುರುವಾಯಿತು. ಕೊರವೆ ಚಳಿಯನ್ನು ಕೂಡ ಲೆಕ್ಕಿಸದೆ ಮತದಾರರು ಉತ್ಸಾಹದಿಂದಲೇ ಬಂದು ತಮ್ಮ ಹಕ್ಕು ಚಲಾಯಿಸಿದ್ರು. ದೇಶದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಸೇರಿದ ಹಾಗೆ ಗಣ್ಯಾತಿ ಗಣ್ಯರು ಮತದಾನ ಮಾಡಿದ್ರು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿರ್ಮಾಣ ಭವನದ ಮತಗಟ್ಟೆಯಲ್ಲಿ ಮತದಾನ ಮಾಡಿದ್ರು. ಸಂಸದರಾದ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಲೋಧಿ ಎಸ್ಟೇಟ್ನಲ್ಲಿರುವಂತಹ ಮತಗಟ್ಟೆಗೆ ಬಂದು ಹಕ್ಕು ಚಲಾಯಿಸಿದ್ರು. ಜೊತೆಗೆ ಪ್ರಿಯಾಂಕಾ ಪತಿ ರಾಬರ್ಟ್ ವಾದ್ರಾ, ಪುತ್ರ ರೈಹಾನ್ ವಾದ್ರಾ ಕೂಡ ಮತ ಹಾಕಿದರು.
ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಎಸ್ಟೇಟ್ನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೇಂದ್ರೀಯ ವಿದ್ಯಾಲಯ ಮತಗಟ್ಟೆಯಲ್ಲಿ ವೋಟ್ ಹಾಕಿದ್ರು. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪತ್ನಿ ಜೊತೆ ಬಂದು ಮತ ಹಾಕಿದ್ರು. ಆಮ್ ಆದ್ಮಿ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಕುಟುಂಬ ಸಮೇತರಾಗಿ ಮತದಾನ ಮಾಡಿದ್ರು. ಲೇಡಿ ಇರ್ವಿನ್ ಶಾಲೆಯ ಮತಗಟ್ಟೆಗೆ ತಂದೆ ತಾಯಿಯನ್ನ ವೀಲ್ ಚೇರ್ನಲ್ಲಿ ಕರೆತಂದು ವೋಟ್ ಹಾಕಿದ್ರು. ದೆಹಲಿ ಸಿಎಂ ಅತೀಶಿ ಕಲ್ಕಾಜಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವಂತಹ ಅತೀಶಿ ಇದು ಕೇವಲ ಚುನಾವಣೆಯಲ್ಲ, ಧರ್ಮಯುದ್ಧ ಅಂತ ಹೇಳಿದ್ರು. ये जो दिल्ली का चुनाव है ये एक आम चुनाव नहीं है, ये धर्म युद्ध है, ये अच्छाई और बुराई की लड़ाई है, ये काम और गुंडागर्दी की लड़ाई है. और जहाँ जहाँ हम जा रहे हैं दिल्ली के लोग काम के साथ हैं और सबको बिल्कुल साफ है कि उनको दिल्ली में गुंडागर्दी नहीं चाहिए. ಇನ್ನು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್, ಆಪ್ ನಾಯಕ ಮನೀಶ್ ಸಿಸೋಡಿಯಾ ಸೇರಿ ಹಲವು ನಾಯಕರು ಮತ ಚಲಾಯಿಸಿದ್ರೆ, ತುಗ್ಲಕ್ ಕ್ರೆಸೆಂಟ್ನಲ್ಲಿ ವಿದೇಶಾಂಗ ಸಚಿವ ಜಯಶಂಕರ್, ಸೈಂಟ್ ಝೇವಿಯರ್ ಶಾಲೆಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಮತದಾನ ಮಾಡಿದ್ರು. ಕಮಲ ಅರಳುತ್ತಾ ಕೈ ಕಮಾಲ್ ಮಾಡುತ್ತಾ ಸತತ 10 ವರ್ಷಗಳಿಂದ ಅಧಿಕಾರದಲ್ಲಿರುವ ಆಮ್ ಆದ್ಮಿ ಪಕ್ಷ ಈ ಬಾರಿ ಹ್ಯಾಟ್ರಿಕ್ ಗೆಲುವಿನ ವಿಶ್ವಾಸದಲ್ಲಿದೆ. ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಗೆದ್ದೇ ಗೆಲ್ತೀವಿ ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರೆ. ಆದರೆ ಆಡಳಿತ ಪಕ್ಷದ ವಿರುದ್ಧ ಕೇಳಿ ಬಂದಿರುವ ಭ್ರಷ್ಟಾಚಾರ, ಯಮುನೆಯ ಒಡಲು ಕಲುಷಿತ ವಿವಾದ, ಶೀಶ್ ಮಹಲ್ ನವೀಕರಣ ವಿವಾದ, ರಾಮ ರಾವಣ ಚಿನ್ನದ ಜಿಂಕೆ, ಹೀಗೆ ಬಿಜೆಪಿ ಎಎಪಿ ನಡುವೆ ಮಾತಿನ ಸಮರ ಮತದಾರರ ಮೇಲೆ ಅದ್ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ದೆಹಲಿಯಲ್ಲಿ ಬಿಜೆಪಿ 27 ವರ್ಷದ ಬಳಿಕ ಅಧಿಕಾರಕ್ಕೇರುವ ಹುಮ್ಮಸ್ಸಿನಲ್ಲಿದ್ರೆ 10 ವರ್ಷಗಳ ಬಳಿಕ ಅಧಿಕಾರ ನಮ್ಮದಾಗುತ್ತೆ ಅಂತ ಕಾಂಗ್ರೆಸ್ ಕನಸು ಕಾಣ್ತಿದೆ. ಅದೇನಿರಲಿ, ಒಟ್ಟು 699 ಅಭ್ಯರ್ಥಿಗಳು ಕಣದಲ್ಲಿದ್ದು ಅದೃಷ್ಟ ಪರೀಕ್ಷೆ ಎದುರಿಸಿದ್ದಾರೆ. ಸಂಜೆ 5 ಗಂಟೆ ವೇಳೆಗೆ 57.70% ಮತದಾನವಾಗಿದೆ. ಫೆಬ್ರವರಿ 8ರಂದು ಫಲಿತಾಂಶ ಹೊರಬೀಳಲಿದ್ದು ದೆಹಲಿ ಗದ್ದುಗೆ ಯಾರಿಗೆ ಅನ್ನೋದು ಗೊತ್ತಾಗಲಿದೆ. ಸಂಜೆ 7 ಗಂಟೆಗೆ ದೆಹಲಿ ಚುನಾವಣೋತ್ತರ ಸಮೀಕ್ಷೆಯನ್ನ TV9 ನಿಮ್ಮ ಮುಂದೆ ಇಡಲಿದೆ. ಬ್ಯೂರೋ ರಿಪೋರ್ಟ್ TV9.